ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಅಂತ ಹೇಳಿದರೆ, ನಿನ್ನೆ ಬುಧವಾರ ರಾಮನವಮಿ ಇತ್ತಲ್ಲ, ಸೊ ಹಾಗಾಗಿ ದೇವಸ್ಥಾನದ ಹಿಂದಿನ ದಿನವೇ ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ರು. ನಮ್ಮ ಮನೆ ಹತ್ರನೇ ಒಂದು ಗಣೇಶನ ದೇವಸ್ಥಾನ ಮತ್ತು ಸಾಯಿಬಾಬಾನ ದೇವಸ್ಥಾನ ಇದೆ, ಅಲ್ಲಿ ನೈಟೇ ಹಾಕ್ಬಿಟ್ವಿ. ಮಾರನೇ ದಿನ ಬೆಳಗ್ಗೆ ಯಥಾಸ್ಥಿತಿ ನಾನು ಕೂಡ ಬೇಗ ಎದ್ದು ರಾಮನವಮಿ ಇದಕ್ಕೆ ಬೇಗ ಮಾಡ್ಕೊಂಬಿಡೋಣ ಅಂತ ಬೇಗ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ, ಸೊ ಏನಂತ ಹೇಳಿದರೆ ಏನೋ ಒಂಥರ ಹಬ್ಬ. ರಾಮನವಮಿ ಅಂದರೆ ನಮ್ಮೂರ ಕಡೆ ಎಲ್ಲ ಅಷ್ಟು ಗ್ರ್ಯಾಂಡಾಗೆಲ್ಲ ಏನು ಮಾಡಲ್ಲ, ದೇವಸ್ಥಾನನೇ ಇರೋದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಬಟ್ ಅಲ್ಲಲ್ಲೇ ಮಾಡಿರ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಅಂದರೆ ಅದೊಂಥರ ಹಬ್ಬನೇ ಅಲ್ವಾ. ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ, ಪೂಜೆ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ಲ ಅಂಥೇಳಿ ಕಸ ಎಲ್ಲ ಗುಡಿಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಎದ್ದ ತಕ್ಷಣ ಹೊಸಬ್ರಿದ್ದೀರಾ ಒಂದು ರೌಂಡ್ ಕಸ ಮಾಡ್ಕೊಂಡು ಬಾಗಿಲಿಗೆ ನೀರು ಹಾಕಿ ಏನಪ್ಪ ಅಂತ ಹೇಳಿದರೆ, ನಿನ್ನೆ ಅದೇ ಒಂದು ಬೆಳಗ್ಗೆ ರಾಮನವಮಿ ಕೆಲಸನ, ಸೊ ಫಸ್ಟ್ ಅದಾಗ್ಬಿಟ್ರೆ ಹಿಂದಿನ ದಿನವೇ ರಂಗೋಲಿ ಮುಂದಿನ ಕೆಲಸ ನಿಧಾನಾಗಿ ಮಾಡ್ಕೊಂಡು ನಮ್ಮ ಮನೆ ಹತ್ರನೇ ಒಂದು ಗಣೇಶನ ದೇವಸ್ಥಾನ ಮತ್ತು ಸಾಯಿಬಾಬಾನ ದೇವಸ್ಥಾನ ಇದೆ, ಆಮೇಲೆ ಅಲ್ಲಿ ನೈಟೇ ಹಾಕ್ಬಿಟ್ವಿ. ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ. ಮಾರನೇ ದಿನ ಬೆಳಗ್ಗೆ ಅರ್ಜೆಂಟಿಗೆ ನಾನು ಕೂಡ ಇರಲಿ ಅಂತ ಹೇಳಿ ಬೇಗ ಎದ್ದು ರಾಮನವಮಿ ಇದಕ್ಕೆ ಬೇಗ ಮಾಡ್ಕೊಂಬಿಡೋಣ ಅಂತ ಬೇಗ ಎಂಡಿಗೆ ಒಂದು ಮಾವಿನಕಾಯಿ ಅಲ್ಲೇ ಹೋಗಿ ಹಾಕಿ ಮಾವಿನಕಾಯಿ ಹರ್ಕೊಂಡು ಬಂದಿದ್ದೆ. ಒಂಥರ ಎಳೆದು ಚೆನ್ನಾಗಿ ಏನಂತ ಹೇಳಿದ್ರೆ ಏನೋ ಒಂಥರ ಹಬ್ಬ. ರಾಮನವಮಿ ಅಂದರೆ ನಮ್ಮೂರ ಕಡೆ ಎಲ್ಲ ಸ್ವಲ್ಪ ಗ್ರ್ಯಾಂಡಾಗೆಲ್ಲ ಏನು ಮಾಡಲ್ಲ, ದೇವಸ್ಥಾನನೇ ಇರೋದಿಲ್ಲ. ಒಂದು ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಬಟ್ಟೆ ಅಲ್ಲಲ್ಲೇ ಮಾಡಿಷ್ಟು ಕಡಲೆ ಬೀಜ ಇಲ್ಲಿ ಬೆಂಗಳೂರಲ್ಲಿ ಅಂದರೆ ಗೊಜ್ಜೊಳಗಡೆನೆ ಹಾಕೋದು ಅಂತ ಹೇಳಿದ್ರೆ ಅದು ಮೆತ್ತಗಾಗ್ಬಿಡ್ತೈತಿ ಅಂತೇಳಿ ಎಲ್ಲ ಕೆಲಸ ಇಷ್ಟಪಡಲ್ಲ. ಹಂಗಾಗಿ ಆಯಿಲಲ್ಲೇ ಪೂಜೆ ಎಲ್ಲ ಮಾಡ್ಕೊಂಡು ಫಸ್ಟ್ ಫ್ರೈ ಮಾಡಿ ಎತ್ತಿಟ್ಕೊಂಡಲ್ಲ ಅಂಥೇಳಿ ಏನಪ್ಪ ಅಂತ ಹೇಳಿದ್ರೆ, ಮಾವಿನಕಾಯಿನ ಒಳಗಡೆ ಹಾಟಿ ತೆಗಿದೇನೆ ಮಾವಿನಕಾಯಿನ ಸಣ್ಣಗೆ ತುರಿದ್ಬಿಟ್ಟೇನಿ. ಈ ವಿಡಿಯೋ ಇಷ್ಟ ಸ್ವಲ್ಪ ಕಹಿ ಆಗಿದೆ ಅಂತ ಇದ್ರು ರಾಜು, ನೋಡೋಣ. ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆನೂ ಸಹ ನಾನು ಕೆಂಪಾಗೋವರೆಗೂ ಫ್ರೈ ಮಾಡ್ಕೊತೀನಿ. ಈ ಬಾಣಲಿ ಅಂದರೆ ಇಲ್ಲೇ ಒಂದು ಕಲಾಕೃತಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ತೊಗೊಂಡು ಬಂದಿದ್ದೆ ನಾನು. ಕಸ ಗುಡಿಸ್ಕೊಂಡು ನಿಮಗೆ ಯಾರಿಗಾದ್ರೂ ಬೇಕಂದರೆ ರಂಗೋಲಿ ಹಾಕ್ತಾರೆ ಅಂತ ನಿಮಗೆ ಕೆಲಸ ಮಾಡ್ತೀನಿ. ಸೊ ಫಸ್ಟ್ ಅದಾಗ್ಬಿಟ್ರೆ ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಕೆಲಸ ನಿಧಾನ ಮಾಡ್ಕೊಂಡು ನಡೆಯುತ್ತಲ್ವ. ಒಂದು ಚಿಕ್ಕ ಮಾವಿನಕಾಯಿ, ಜಾಸ್ತಿ ಹುಳಿನೂ ಇರಬಾರ್ದು, ಆಮೇಲೆ ತಿಂಡಿಗೆ ಹುಳಿ ಇಲ್ಲದೇನೂ ಇರಬಾರ್ದು. ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಅರ್ಜೆಂಟಿಗೆ ಯಾವುದಾದ್ರೂ ಒಂದು ಆಗೋದಿಲ್ಲ ಅಂತ ಹೇಳಿ ಸೊ ಇಲ್ಲೇ ಸಾಸಿವೆ. ಇನ್ನೊಂದು ಏನು ಮಿಸ್ಟೇಕ್ ಮಾಡಿದೆ ನಾನು ಅಂದರೆ ಈ ಕ್ರಾಸ್ ಎಂಡಿಗೆ ಹಿಂಗೆ ಹಾಕ್ಬೇಕಾಗಿತ್ತು. ಮೇನ್ ಬೇಕಾಗಿರೋದು ಅಲ್ಲೇ ಹಿಂಗೆ ಮಿಸ್ ಮಾಡಿಬಿಟ್ಟೆ ನಾನು. ಡೈಲಿ ಹಿಂಗೆ ಇಲ್ದೇನೆ ಅಡುಗೆ ಮಾಡೋದೇ ಇಲ್ಲ, ನಿನ್ನ ಅರ್ಜೆಂಟಿಗೆ ಹಿಂಗೆ ಒಂಥರ ಎಳೆದು ಚೆನ್ನಾಗಿತ್ತು, ಬಟ್ ಹಿಂಗೆ ಇಲ್ದೇನೆ ಮಾಡ್ಕೊಂಡು ಹುಳಿನೂ ಅನಿಸ್ತಾ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಸಿಸಿ ಹುಳಿ ಥರ ಇತ್ತು ನೋಡಿ ಈ ಥರ. ಬಟ್ ಇದರಲ್ಲಿ ಒಂದು ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಮಾವಿನಕಾಯಿ ಹಾಕಿ ಚೆನ್ನಾಗಿ ಜಾಸ್ತಿ ಫ್ರೈ ಮಾಡೋ ಬೀಜ ಏನಿರೋದಿಲ್ಲ, ಅದ್ರೊಳಗಡೆ ಗೊತ್ತಿದೆ ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ರೆ ಅಂತೇಳಿ ರಾಜು ತಿನ್ನೋಕೆ ಇಷ್ಟಪಡಲ್ಲ. ಹಂಗಾಗಿ ಮೇಲೆ ಅರ್ಶಿನ ಆಯಿಲಲ್ಲೇ ಫಸ್ಟ್ ಫ್ರೈ ಮಾಡಿ ಎತ್ತಿಟ್ಕೊಂಡು ಸ್ವಲ್ಪ ಅರ್ಶಿನ ಹಾಕಿದ ಮೇಲೆ ಒಂದು ಸ್ವಲ್ಪ ಏನಪ್ಪ ಅಂತ ಹೇಳಿದ್ರೆ ಮಾವಿನಕಾಯಿನ ಒಳಗಡೆ ಏನಾದರೂ ಹಾಟಿ ತೆಗಿದೇನೆ ಸಕ್ಕರೆ ಹಾಕಿದೆ. ಮಾವಿನಕಾಯಿನ ಸಣ್ಣಗೆ ತುರಿದ್ಬಿಟ್ಟೇನಿ. ಸೊ ಅದೊಂದು ಸ್ವಲ್ಪ ಕಹಿ ಆಗಿದೆ ಅಂತ ಇದ್ರು ರಾಜು, ನೋಡೋಣ. ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆನೂ ಸಹ ನಾನು ಹಾಕಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊತೀನಿ. ಈ ಬಾಣಲಿ ಅಂದರೆ ಇಲ್ಲೇ ಒಂದು ಕಲಾಕೃತಿ ಅಂತ ಹೇಳ್ಬೇಕು, ಸೊ ಅಲ್ಲಿ ತೊಗೊಂಡು ಬಂದಿದ್ದೆ ನಾನು. ಪರವಾಗಿಲ್ಲ, ಟೇಸ್ಟ್ ನಿಮಗೆ ಯಾರಿಗಾದ್ರೂ ಬೇಕಂದರೆ ಬಂದಿತ್ತು. ಮತ್ತು ಹಾಕ್ತಾರೆ, ಎಲ್ಲಿ ಹಾಕ್ತಾರೆ ಅಂತ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು, ಆಮೇಲೆ ಒಂದು ಚಿಕ್ಕ ಮಾವಿನಕಾಯಿ, ಜಾಸ್ತಿ ಹುಳಿನೂ ಇರಬಾರ್ದು, ಅಂದರೆ ರೈಸ್ ಕಲ್ಸಿಂದೇನೂ ಇರಬಾರ್ದು, ಚೆನ್ನಾಗಾಗುತ್ತೆ. ಇಲ್ಲ ಹಾಗೆ ಹಾಕೊಂಡಿದ್ದೆ ಡೈರೆಕ್ಟು ಗೊಜ್ಜಿಗೆನೆ, ಅಂದರೆ ಗೊಜ್ಜಿಗೆ ಇದು ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಅಂದರೆ ರೈಸ್ ಫಸ್ಟೇ ಮಾಡಿಟ್ಕೊಂಡಿದ್ನಲ್ಲ. ಇನ್ನೊಂದು ಏನು ಮಿಸ್ಟೇಕ್ ಮಾಡಿದೆ ಚಿತ್ರಾನ್ನಕ್ಕೆ ಅಂತ ಹೇಳಿದರೆ, ರೈಸ್ ಮೆತ್ತಗಿರಬಾರ್ದು, ಸ್ವಲ್ಪ ಉದುರಾಗಿದ್ರೂ ರುಚಿ ಅನ್ನಿಸ್ತತಿ. ಹಾಗಾಗಿ ಮೊದಲೇ ರೈಸ್ ಮಾಡಿಟ್ಟಿದ್ದೆ.
ಸೊ ಗೊಜ್ಜೆಲ್ಲ ಹಾಕಿ ಈಗ ಶೇಂಗಾ ಕಡಲೆ ಬೀಜ ಫಸ್ಟೇ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನ ಆಮೇಲೆ ಆ್ಯಡ್ ಮಾಡಿದೆ. ಟೇಸ್ಟು ನನಗೇನೋ ಚೆನ್ನಾಗಾಗಿತ್ತು, ಬಟ್ ರಾಜು ಒಂದು ಸ್ವಲ್ಪ ತಿಂದಮೇಲೆ ಕಹಿ ಕಹಿ ಅನ್ನಿಸ್ತಾ ಇದೆ. ಜೊತೆಗೆ ವಾಟಿನೂ ಹಾಕಿ ಇದು ಏನು ತುರ್ಬಿಟ್ಟಿದ್ನಲ್ಲ, ಹಂಗಾಗಿ ಸ್ವಲ್ಪ ಕಹಿ ಕಹಿ ಐತಿ ಅಂತ ಹೇಳ್ತಾಯಿದ್ರು. ಅದು ಬಿಟ್ಟರೆ ಚೆನ್ನಾಗಾಗೈತಿ ಟೇಸ್ಟು ಅಂದರು. ಸೊ ಹಬ್ಬ ಅಲ್ಲ, ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬಟ್ಟೆ ಮಷಿನಿಗೆ ಹಾಕಿದೆ. ಬಟ್ಟೆ ಒಣಗಿ ಹಾಕಿ ಮನೆಯೆಲ್ಲ ಒಂದು ಸಲ ಎಲ್ಲ ಗುಡಿಸ್ಕೊಂಡು ಮತ್ತೊಂದು ಟೈಮು ಎಲ್ಲ ಕಲ್ಲೆಲ್ಲ ಒರೆಸ್ಕೊಂಡೆ. ಅದು ಏನಂತೇಳಿದ್ರೆ ಇದು ಹಬ್ಬ ಹರಿದಿನ ಆಯಿತು ಅಥವಾ ಈ ಕಲ್ಲು ಒರೆಸ್ಕೊಳ್ದೆ ಪೂಜೆ ಮಾಡೋಕ್ಕೆ ಮನಸ್ಸಾಗಲ್ಲ. ಅದರಲ್ಲಿ ಈ ಬೇಸಿಗೆಗೆ ಒಂದು ಸ್ವಲ್ಪ ತಣ್ಣಗಿರಲಿ ಕಲ್ಲು ಅನ್ನೋದಕ್ಕೆ ಫಸ್ಟೆಲ್ಲ ಒರೆಸ್ಕೊಂಡೆ. ನೀರೆಲ್ಲ ಕಾದಿತ್ತು. ಸೊ ಹಂಗಾಗಿ ಸ್ನಾನನೂ ಮಾಡ್ಕೊಂಬಂದು ಪೂಜೆಗೆ ರೆಡಿ ಆಗ್ತಾಯಿದ್ದೆ. ಅಷ್ಟರಲ್ಲಿ ಹೊರಗಡೆ ಹೂವು ಹಬ್ಬ ಇದೆ. ಸೊ ಕರಗ ಅದ್ರದ್ದು ಮ್ಯೂಸಿಕ್ ಅವ್ರದ್ದು ಮನೆ ಮುಂದೆ ಬಂದು ಮನೆ ಹತ್ರನೇ ಇದ್ದಾರೆ ಕರಗ ದೇವಸ್ಥಾನದ ಕರಗದವರು. ಸೊ ಅವ್ರು ಬಂದಿದ್ದರು. ಅದೊಂದು ನಿಮಗೆ ಕ್ಲಿಪ್ ತೋರಿಸಿದೆ. ಸೊ ಬೇಗ ಹಬ್ಬ ಅಲ್ಲ ಅಂಥೇಳಿ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈ ಹೂವಿನ ರೇಟ್ನು ಮಾತಾಡ್ಸಂಗಿಲ್ಲ. ಆ್ಯಕ್ಚುಲಿ ಕಳ್ಸೋಕ್ಕೆ ನಾನು ತೊಗೊಂಬರ್ಬೇಕಾಗಿತ್ತು ಹೂವನ್ನ, ಬಟ್ ಹೂವಿನ ರೇಟ್ ಕಾಸ್ಟ್ಲಿ ಇರೋದಕ್ಕೆ ಜಾಸ್ತಿ ಏನು ಹೂವು ತೊಗೊಂಡು ಬರಲಿಲ್ಲ. ಒಂದಿರೋ ಅಷ್ಟು ಹೂವಲ್ಲೇ ಪೂಜೆ ಮಾಡಿಕೊಂಡು ಆಮೇಲೆ ಇದೊಂದು ಒಲೆ ಸುಮಾರು ಒಂದು 2-3 ಜನ ಕೇಳಿದ್ರು ಅನಿಸುತ್ತೆ, ಯಾಕಂದ್ರೆ ನೀನು ಗ್ಯಾಸ್ ಒಲೆ ಚೇಂಜ್ ಮಾಡಿದೆಯಲ್ಲ ಅಂತ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಅದೇ ಅಂದರೆ ಸಡನ್ಲಿ ನನ್ನ ಒಲೆ ಹಾಳಾಗಿಬಿಡ್ತು, ಲೀಕ್ ಆಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಅದಕ್ಕೆ ಅರ್ಜೆಂಟಿಗೆ ಒಂದು ಚಿಕ್ಕದೊಂದು ತೊಗೊಂಡೆ. ಮತ್ತು ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಮಾಡ್ತಾಯಿದ್ರು. ಸೊ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಎಲ್ಲ ಮುಗಿಸ್ಕೊಂಡು ಏನೋ ಕೋಸಂಬರಿ, ಪಾನಕ, ಮಜ್ಜಿಗೆ ಎಲ್ಲ ಕೊಟ್ಟರು. ಸೊ ಹಾಗೆ ತಗೊಂಡು ಮನೆಗೆ ಬಂದೆ. ಮತ್ತು ಇಲ್ಲೇ ನಮ್ಮ ಲೇಔಟಲ್ಲಿ ಒಬ್ಬ ಅಕ್ಕನ ಮಗಳು ಸ್ಕೂಲಿಗೆ, ಅಂದರೆ ಈಗ ಈ ಮಂತ್ ನೆಕ್ಸ್ಟ್ ಇಯರಿನ ಸ್ಕೂಲ್ ಮಾಡಿ ನೆಕ್ಸ್ಟ್ ಮಂತ್ ರಜೆ ಕೊಡ್ತಾರಂತೆ. ಸೊ ಹಂಗಾಗಿ ಸ್ಕೂಲಿಗೆ ಹೋಗಿದ್ಲು ಅವಳು. ಕರ್ಕೊಂಡು ಬರೋಣ ಅಂತ ಹೋಗಿದ್ವಿ. ಈ ಬ್ಲಾಗ್